ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಇಯರ್ ಆದಮೇಲೆ ಡಿಗ್ರಿ ಮುಗಿಸಿ ದಶದಿಕ್ಕಲ್ಲಿದ್ದ ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ಆಗಲ್ಲ ಅಂತ ಗೊತ್ತಿದ್ರು ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿ ಕೊನೆಗೂ ಆ ಅದೃಷ್ಟಗಳಿಗೆ ಬಂತು. ಎಲ್ಲರೂ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ನಾವು ಫಸ್ಟ್ ವಿಸಿಟ್ ಮಾಡಿದ್ದು. ಎಲ್ಲಿದೆ ಇದು? ಸೋಮಪೇಟೆ ಗೈಸ್. ನಾವಿವಾಗ ಮಲ್ಲಳ್ಳಿ ಫಾಲ್ಸಿಗೆ ಬಂದಿದ್ದೀವಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ ನಮ್ಮ ಊರದಲ್ಲಿರೋಂಥ ಸೋಮವಾರಪೇಟೆಯಲ್ಲಿರೋಂಥ ಮಲ್ಲಳ್ಳಿ ಫಾಲ್ಸ್. ಸಚ್ ಅ ಬ್ಯೂಟಿಫುಲ್ ನೇಚರ್ ಆ್ಯಂಡ್ ಫಾಲ್ ಆಲ್ಸೋ. ಫಾಲ್ ನೋಡೋ ಎಕ್ಸೈಟ್ಮೆಂಟಲ್ಲಿ ನಾನು ಫಸ್ಟು ನೀನು ಫಸ್ಟು ಅಂತ ಫುಲ್ ಎನರ್ಜಿಯಿಂದ ಹೊರಟು. ತಂಪಾಗಿ ಬೆಸ್ತಿದ್ದ ಆ ಗಾಳಿ, ಕಣ್ಣಿಗೆ ಸೆಳಿತಿದ್ದ ಆ ಪ್ರಕೃತಿ, ಹಾಗೆ ಪುಟ್ ಹನಿಗಳಿಂದ ಕೂಡಿದ್ದ ಆ ಮಳೆ, ಟೋಟಲಿ ವೆದರ್ ಅಂತೂ ಸಖತ್ತಾಗಿತ್ತು. ದೂರದಿಂದ ಕಾಣಿಸ್ತಿದ್ದ ಫುಲ್ ಫಾಲ್ ನೋಡಿ ನನ್ನ ಫ್ರೆಂಡ್ಸ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ಸಮಸ್ಯೆಗೆ ಪರಿಹಾರ ಏನು ಅಂತ ನೀವೇ ನೋಡಿ. ಎಲ್ರಿಗೂ ಫಾಲ್ ನೋಡೋಕೆ ಹೋಗೋ ಕ್ರೇಜ್ ಇದ್ದರೆ ನನ್ನ ಫ್ರೆಂಡ್ ಫೋಟೋ ಕ್ರೇಜಲ್ಲಿದ್ಲು. ಎಲ್ಲರೂ ಗ್ರೂಪಲ್ಲಿ ಒಬ್ಬರು ಮುಸ್ತಫಾ ಹೀರೋ ಹಾಗೆ ನಮ್ಮ ಗ್ರೂಪಲ್ಲೂ ನಮ್ಮ ಸಂಜು ಮುಸ್ತಫಾ ಆಗಿದ್ಲು. ತುಂಬ ಟೈಮ್ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿರೋದ್ರಿಂದ ಅದೇ ಮಾತು, ನಗು, ಗಾಸಿಪ್, ಕಪಿಚೇಷ್ಟೆಗಳು ಇವುಗಳ ಜೊತೆ ಕಾಲೇಜ್ ಡೇಸ್ನ ಸ್ವೀಟ್ ಮೆಮೊರೀಸ್ನ ನೆನ್ಪು ಮಾಡ್ಕೊಳ್ತಾ ಫೈನಲಿ ಫಾಲ್ ಹತ್ರ ಬಂದ್ವಿ. ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ನಯನ ಮನೋಹರವಾಗಿ ಕಾಣಿಸ್ತಿದ್ದ ಆ ದಟ್ಟ ಕಾಡಿನ ಮಧ್ಯೆ ಮೈತುಂಬಿ ಹರಿತಿದ್ದ ಫಾಲ್ನ ನೋಡಿ ತುಂಬಾ ಖುಷಿಯಾಯಿತು. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಒಂದು ಸ್ಟೆಪ್ ಹತ್ಕೊಂಡು ಬರುವಾಗ ಲೋ ಎನರ್ಜಿಲಿ ಫುಲ್ ಸರ್ಕಸ್ ಮಾಡಿಕೊಂಡು ಹಾಗೆ ಅಂಗಡಿಲಿ ಸಿಕ್ಕಿದ ಮೇವೆಲ್ಲ ತಿನ್ಕೊಂಡು ನೆಕ್ಸ್ಟ್ ಹೊರಟ್ವಿ. ಹಾಗೆ ದಾರಿ ಮಧ್ಯೆ ಸಿಕ್ಕಿದ ಒಂದು ವ್ಯೂ ಪಾಯಿಂಟ್ನ ನೋಡಿ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ದಾರಿ ಸಾಗಲಿ ಮುಂದೆ ಹೋಗಲಿ ಅಂತ ನೆಕ್ಸ್ಟ್ ಹೊರಟ್ವಿ. ಅಲ್ಲೂ ಒಂದು ಪುಟಾಣಿ ಜರಿ ನೋಡಿ ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇಳಿಯೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿತ್ತು. ಬಟ್ ನೆಕ್ಸ್ಟ್ ನಮಗೆ ಟೈಮ್ ಆಗಿದ್ದರಿಂದ ಸ್ವಲ್ಪ ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಬಂದಿದ್ದೀವಿ ಪಟ್ಲಾಬಿಟ್ಟು. ಇದಿರೋದು ಸೋಮಪೇಟೆಯ ಮಿಸ್ಟೇಕ್. ನನ್ನ ಫ್ರೆಂಡೆಲ್ಲ ಸರಿ ಮಾಡಿ ಕೊಟ್ಟಿದ್ದಾರೆ. ಇದಿರೋದು ಹಾಸನ ಡಿಸ್ಟ್ರಿಕ್ಟಲ್ಲಿ. ಸೊ ನೀವು ಮಿಸ್ ಮಾಡಿದೆ ಇಂಥ ಪ್ಲೇಸ್ನ ವಿಸಿಟ್ ಮಾಡಿ. ಅಷ್ಟೇ ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ನೇಚರ್ ನೋಡ್ಕೊಂಡೇ ಕಳೆದೋದ್ವಿ. ಇನ್ನು ಹತ್ಬೇಕಾ ಬೇಡವಾ ಅನ್ನೋಷ್ಟರಲ್ಲೇ ರೋಡ್ ನೋಡೇ ಅರ್ಧ ಸಾಕಾಯ್ತು. ಸಂಜೆ ಏನು ಮಾಡ್ತಿದ್ಯಾ? ಬರೀ ಇಂಥದೆಯಾ? ಇನ್ನು 1.5 ಕಿಲೋಮೀಟರ್ಸ್ ಇದೆ. ಸೊ ಹೆಂಗೋ ಸಾಹಸ ಮಾಡ್ಕೊಂಡು ಹತ್ತಾ ಇದ್ದೀವಿ. ಇವಳಿಗೊಂದು ಬಾಕ್ಸ್ ಕೊಟ್ಟರು, ಎನರ್ಜಿ ಇಲ್ಲ. ನೋಡೋಣ ಹೆಂಗೆ ಹತ್ತುತ್ತಾಳೆ, ಯಾವ ಥರ ನಮ್ಮ ಡೆಸ್ಟಿನೇಷನಲ್ಲಿ ರೀಚ್ ಆಗ್ತಾಳೆ ಅಂತ ನೋಡೋಣ. ಪಾಪ ನಮ್ಮ ಹುಡುಗಿ ಫುಲ್ಲು ಸುಸ್ತಾಗಿದ್ದಾಳೆ. ಎನರ್ಜಿ ಅಂತೂ ಫುಲ್ ಲೋ ಆಗಿಬಿಟ್ಟಿದೆ. ಎಲ್ರಿಗೂ ಯಾವಾಗಪ್ಪ ಪ್ಲೇಸ್ ನಾವು ರೀಚ್ ಆಗ್ತೀವಿ ಅನ್ನೋ ಥರ ಆಗಿಬಿಟ್ಟಿತ್ತು. ಹತ್ತಾ ಇದ್ದೀನಿ. ಇನ್ನೊಂದು ಪ್ಲೇಸ್ ಅಂತ ಇನ್ನೂ ನಮಗೆ ಸಿಕ್ಕಿಲ್ಲ. ಸೊ ದಾರಿ ಸಾಗಲಿ ಮುಂದೆ ಹೋಗಲಿ ಅಂತ ನಾವು ಹತ್ತಾ ಇದ್ದೀವಿ ಗೈಸ್. ಸೊ ತುಂಬಾ 1.5 ಕಿಲೋಮೀಟರ್ಸ್ ನಾವು ಈ ಪ್ಲೇಸ್ನ ಹತ್ತಬೇಕು. ಆ್ಯಂಡ್ ರೋಡ್ ಕೂಡ ಚೆನ್ನಾಗಿಲ್ಲ, ತುಂಬಾ ಕಲ್ಲು ಅದೆಲ್ಲ ಇದೆ. ಸೊ ಇಲ್ಲೊಬ್ಬ ಹತ್ತಕ್ಕೆ ಒದ್ದಾಡ್ಕೊಂಡು ಪಾಪ ಹೆಂಗೋ ಬರ್ತಿದ್ದಾಳೆ. ಸೊ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಆ ವ್ಯೂ, ನೇಚರ್, ಗಾಳಿ ಟೋಟಲಿ ಸ್ವರ್ಗ, ಹೆವೆನ್ ಥರ ಇತ್ತು. ಸೊ ನಾನು ಇಲ್ಲಿಗೆ ನನ್ನ ಪುಟ್ಟ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.